ಕೇರಳದ ಗುಡ್ಡ ಕುಸಿತ ಮಹಾದುರಂತ ಘಟನೆ ಹಿನ್ನೆಲೆಯಲ್ಲಿ ಮೆಪ್ಪಾಡಿಯ ಕಾಳಜಿ ಕೇಂದ್ರಕ್ಕೆ ಕೆಲವೇ ಕ್ಷಣಗಳಲ್ಲಿ ವಯನಾಡು ಸಂಸದ ಹಾಗೂ ಪ್ರತಿಪಕ್ಷಗಳ ನಾಯಕ ರಾಹುಲ್ ಗಾಂಧಿ ಅವರು ಆಗಮಿಸಲಿದ್ದಾರೆ. ಇದಕ್ಕಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಾಯ್ದುಕೊಳ್ಳಲಾಗಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಇದು ಮೆಪ್ಪಾಡಿಯ ಸರ್ಕಾರಿ ಶಾಲೆಯ ಆವರಣ. ಮೊದಲಿಗೆ ರಾಹುಲ್ ಗಾಂಧಿ ಅವರು ಕೇರಳಕ್ಕೆ ಆಗಮಿಸಿದಂತೆ ಮೆಪ್ಪಾಡಿಯ ಈ ಕಾಳಜಿ ಕೇಂದ್ರಕ್ಕೆ ಆಗಮಿಸ್ತಾರೆ. ಇಲ್ಲಿ ಸುಮಾರು 400ಕ್ಕೂ ಹೆಚ್ಚು ಮಂದಿ ಮುಂಡಗೈ ಹಾಗೂ ಚೂರಲ್ಮಲ ಎರಡು ಪ್ರದೇಶಗಳಲ್ಲಿ ನಿರಾಶ್ರಿತರಾದ ಕುಟುಂಬಗಳಿವೆ. ಆ ಕುಟುಂಬಗಳ ಕಾಳಜಿಯನ್ನ ಅವರು ವಹಿಸ್ತಾರೆ, ಅವರ ಜೊತೆ ಮಾತುಕತೆಯನ್ನ ನಡೆಸ್ತಾರೆ. ಇದಕ್ಕಾಗಿ ಕಮಾಂಡೋ ಪಡೆಗಳನ್ನು ಕೂಡ ಈಗಾಗಲೇ ಕೇರಳ ಹಾಗೂ ವಯನಾಡು ಜಿಲ್ಲಾ ಪೊಲೀಸರ ತಂಡ ಮುನ್ಸೂಚನೆ ತೆಗೆದುಕೊಂಡಿದೆ. ಈಗಾಗಲೇ ವಯನಾಡು ಜಿಲ್ಲಾ SP ಸೇರಿದಂತೆ ಕೇರಳದ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಾಯ್ದುಕೊಂಡಿದ್ದಾರೆ. 100ಕ್ಕೂ ಹೆಚ್ಚು ಮಂದಿ ಪೊಲೀಸರು ಈ ಕಾಳಜಿ ಕೇಂದ್ರದಲ್ಲಿದ್ದು ಭದ್ರತೆಯನ್ನ ಕಾಯ್ದುಕೊಳ್ಳುತ್ತಿದ್ದಾರೆ. ಇಲ್ಲಿ ರಾಹುಲ್ ಗಾಂಧಿ ಅವರು ಮುಂಡಗೈ ಹಾಗೂ ಚೂರಲ್ಮಲ ಎರಡೂ ಪ್ರದೇಶಗಳಲ್ಲಿ ನಿರಾಶ್ರಿತರಾದ ಕುಟುಂಬ ಜೊತೆ ಸುದೀರ್ಘವಾಗಿ ಮಾತುಕತೆಯನ್ನು ನಡೆಸ್ತಾರೆ. ಜೊತೆಗೆ ಇಲ್ಲಿ ಸಿಗ್ತಿರುವಂತಹ ಫೆಸಿಲಿಟಿಗಳ ಬಗ್ಗೆ ಕೂಡ ಅವರು ಅವಲೋಕನ ಮಾಡಲಿದ್ದಾರೆ. ಮತ್ತೆ ಯಾವುದೇ ತೊಂದರೆ ಆಗಬಾರದು, ಆ ರೀತಿಯ ಕ್ರಮಗಳನ್ನ ಕೈಗೊಳ್ಳಿ ಅಂತೇಳಿ ಪೊಲೀಸರಿಗೂ ಕೂಡ ಸೂಚನೆ ನೀಡಬಹುದು. ಈ ಹಿನ್ನೆಲೆಯಲ್ಲಿ ಈ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಾಯ್ದುಕೊಳ್ಳುವುದರ ಜೊತೆಗೆ ಸಾರ್ವಜನಿಕರ ಪ್ರವೇಶವನ್ನು ಕೂಡ ಈಗ ನಿರ್ಬಂಧ ಮಾಡಲಾಗಿದೆ. ಆದರೆ ಇದೇ ಕಾಳಜಿ ಕೇಂದ್ರದ ಹಿಂಭಾಗದಲ್ಲಿ ಅಂದ್ರೆ ಶಾಲೆಯ ಹಿಂಭಾಗದ ಪ್ರೌಢಶಾಲಾ ಕೊಠಡಿಗಳನ್ನ ಸದ್ಯ ಮಾರ್ಚರಿ ರೂಮ್ಗಳಾಗಿ ಮಾಡಲಾಗಿದೆ. ಆ ಕಾರಣಕ್ಕಾಗಿ ಅಲ್ಲಿಗೆ ಕೂಡ ಹೆಚ್ಚಿನ ಪೊಲೀಸರನ್ನು ನಿಯೋಜಿಸುವ ಮೂಲಕ ಈ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಸದ್ಯ ಕಾಯ್ದುಕೊಳ್ಳಲಾಗಿದೆ. ಮೆಪ್ಪಾಡಿಯಿಂದ ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಕೇರಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.